ಮಾತನ್ನು ಹೇಳಿಲ್ವ ಸ್ವಾಮಿ? ತುಂಬಾ ಹೇಳಿದ್ದಾರೆ. ಘೋರವಾದಂತಹ ಕಾಂತಾರ ಇದು ರಾಕ್ಷಸರ ಉಪಟಳ ಇದೆ. ಅಂದು ಹೇಳಿದ ಮಾತು ಇಂದಿಗೆ ನಿಜವಾಯಿತಲ್ಲ. ಒಂದು ಕೇಳಿ ಬರ್ತುಂಟಲ್ಲ ಸ್ವರ. ರಾಕ್ಷಸಿಯ ಬೊಬ್ಬೆಯನ್ನು ಕೇಳುತ್ತಾ ಇದೆ. ಹೌದು. ಹೇಳಿದಾಗ ಮನದಲ್ಲಿ ಭಯ, ದೇಹದಲ್ಲಿ ಕಂಪನ. ಕರ್ಕಶ. ಲಕ್ಷ್ಮಣ ಹೋಗಿದ್ದಾನೆ, ಈಗಷ್ಟು ಹೋದ ಆತನನ್ನು ನುಂಗಿರಬಹುದು. ಬಿಟ್ಟು ಹೋಗಬೇಡಿ, ಮನಸ್ಸಿನಲ್ಲಿ ಅಂಜಿಕೆ ಆಗುತ್ತಾ ಇದೆ. ಹೆದರಿದ್ಯ? ಅಂಜಬೇಡ, ಅಂಜಬೇಡ. ಇದುವರೆಗೆ ಕೇಳರಿಯದ ಕರ್ಕಶ ಧ್ವನಿಯನ್ನು ಕೇಳುವಾಗ ಎಂತವರಿಗೂ ಭಯ ಆಗುವುದು ಸಹಜ. ಆದರೆ ನೀನು ಎಲ್ಲರ ಹಾಗೆ ಸಾಮಾನ್ಯ ಹೆಣ್ಣ, ನೀನು ನಿನ್ನ ಯೋಗ್ಯತೆ ಏನನ್ನುವುದನ್ನು ನಾನು ಅರಿತುಕೊಂಡವ. ಮಿಥಿಲೆಯಿಂದ ಕುಲಜಾತಿಯಾದ ನೀನು ರಕ್ಕಸಿಯ ಸ್ವರಕ್ಕೆ ಹೆದರಬೇಡ. ಸ್ವರವನ್ನು ಕೇಳುವುದಕ್ಕೆ ಭಯ ಆದ್ರೆ ಒಂದು ಉಪಾಯ ಹೇಳುತ್ತೇನೆ. ಹೀಗೆ ಕಿವಿಯನ್ನು ಮುಚ್ಚಿದ್ರೆ ಉಭಯ ಕಣ್ಣುಗಳನ್ನು ಮುಚ್ಚಿಕು. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಮುಂಬರುತ್ತಿರುವ ದುರುಳೆಯನ್ನು ತರಿದು ನಾನು ಆದಷ್ಟು ಬೇಗ ಹೋಗಿ